ಅವರು ನಮ್ಮ ಸೀನಿಯರ್ ಆ್ಯಕ್ಟರು ಆ್ಯಂಡ್ ಆಲ್ಸೋ ಅವ್ರಿಗೆ ನಾವು ಯಾವತ್ತೂ ಮರ್ಯಾದೆ ಕೊಡ್ತೀವಿ. ಉತ್ತರ ಧ್ರುವದಿ ದರ್ಶನ ಧ್ರುವಕ್ಕೂ ಸಂಚಿನ ಗಾಳಿಯು ಬೀಸುತ್ತಿದೆ. ಈ ಒಂದು ವಿಚಾರನ ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ಎಲ್ಲೋ ದರ್ಶನ್ ಅವರು ಹೇಳಿದ್ರು ಅಂತ ನನ್ನೊಂದು ಭಾವನೆ. ಅಸಲಿ ಕಾರಣ ಏನು? ನಟ ಧ್ರುವ ಅಭಿಮಾನಿಗಳ ಸಹಾಯದ ಹಿಂದೆ ನನಗೆ ಒಂದು 2-3 ಕ್ವೆಶ್ಚನ್ ಕೇಳಬೇಕು ಅಂತಿದೆ ಅವ್ರಿಗೆ. ದರ್ಶನ್ ಹಾಗೂ ಧ್ರುವ ನಡುವಿನ ಬಿರುಕು, ಅಭಿಮಾನಿಗಳ ಸಹಾಯದ ಹುರುಪು. ಕೊಟ್ರು ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರ್ತಿದ್ದ ಹಾಗೆ ಚಿತ್ರರಂಗದ ಅನೇಕ ಜನ ತಮ್ಮದೇ ಆದ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಇದರಲ್ಲಿ ಸ್ವಲ್ಪ ವಿಶೇಷವಾಗಿ ಕಂಡಿದ್ದು ಧ್ರುವ ಸರ್ಜಾ ಅಭಿಮಾನಿಗಳು ಹಾಗೂ ಸ್ವತಃ ಧ್ರುವ ಸರ್ಜಾ. ಈಗಲೂ ತುಂಬಾ ಜನ ಚಿತ್ರರಂಗದ ಅನೇಕರು ದರ್ಶನ್ ಪರವಾಗಿ ಮಾತನಾಡಬೇಕಾ ವಿರುದ್ಧವಾಗಿ ಮಾತನಾಡಬೇಕಾ ಅನ್ನೋ ಗೊಂದಲದಲ್ಲಿ ಇರುವಾಗಲೇ ಧ್ರುವ ಸರ್ಜಾ ಅಭಿಮಾನಿ ಸಂಘದ ಅಧ್ಯಕ್ಷ ಚಿತ್ರದುರ್ಗದ ರೇಣುಕಾಸ್ವಾಮಿ ಮನೆಗೆ ಹೋಗಿದ್ದಾರೆ. ಅಂದಹಾಗೆ ಧ್ರುವ ಅಭಿಮಾನಿಗಳು ಪ್ರಕರಣದಲ್ಲಿ ಬಲಿಪಶು ಆಗಿರುವಂತಹ ರೇಣುಕಾಸ್ವಾಮಿ ಮನೆಗೆ ಹೋಗಿದ್ದು ಸಹಾಯ ಮಾಡೋದಕ್ಕೆ. ಸಮಾಜದಲ್ಲಿ ಯಾವುದೇ ಒಂದು ವ್ಯಕ್ತಿ ತಪ್ಪದಾರಿಗೆ ಹೋಗ್ಬೇಕಾದ್ರೆ ಕೇಳೋದಕ್ಕೆ ಮನೇಲಿ ತಂದೆ ತಾಯಿ ಅಂತ ಇರ್ತಾರೆ. ಅದೇ ರೀತಿ ಸಮಾಜದಲ್ಲಿ ಏನಾದ್ರು ಕೆಟ್ಟದಾದಾಗ ಕೇಳೋದಕ್ಕೆ ಲಾಯರು, ಪೊಲೀಸು, ಅದೇ ರೀತಿ ಮಾಧ್ಯಮದವರು ಅಂತ ಇರ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಆರೋಪಿಗಳು ಯಾವ ತರ ಪ್ರಭಾವಿಗಳು ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಇವತ್ತು ರಾಜ್ಯದಾದ್ಯಂತ ಬೌದ್ದೂರ್ ಸಿನಿಮಾ ರಿಲೀಸ್ ಆಗಿತ್ತು. ಅದನ್ನ ಸಂಭ್ರಮಿಸೋದು ಬೇಡ, ರೇಣುಕಾಸ್ವಾಮಿ ಕುಟುಂಬಕ್ಕೆ ನೆರವಾಗಬೇಕು ಅಂತೇಳಿ ಆ ಸಿನಿಮಾಗೆ ಖರ್ಚು ಮಾಡಬೇಕು ಅನ್ಕೊಂಡಿದ್ದಂತ ಹಣವನ್ನ ರೇಣುಕಾಸ್ವಾಮಿ ಕುಟುಂಬಕ್ಕೆ ನಮ್ಮ ಜವಾಬ್ದಾರಿ ಅಂತೇಳಿ ಬಂದು ಅವ್ರನ್ನ ಮಾತಾಡಿ ಅವ್ರಿಗೆ ಧೈರ್ಯ ತುಂಬಿ ಅವ್ರಿಗೆ ಸಾಂತ್ವನವನ್ನ ಮಾಡಿ. ಈಗಾಗಲೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಈ ಕುಟುಂಬಕ್ಕೆ 5 ಲಕ್ಷ ಆರ್ಥಿಕ ನೆರವನ್ನ ನೀಡಿದೆ. ಉಳಿದಂತೆ ಚಿತ್ರರಂಗದವರು ಯಾರೂ ಆರ್ಥಿಕ ಸಹಾಯಕ್ಕೆ ಮುಂದೆ ಬಂದಿಲ್ಲ. ಇದಕ್ಕೂ ಒಂದು ಕಾರಣ ಇದೆ. ಮೃತನಾದ ರೇಣುಕಾಸ್ವಾಮಿ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಯಲ್ಲ. ಹಾಗಿದ್ಮೇಲೆ ವಾಣಿಜ್ಯ ಮಂಡಳಿಯವರು ಸಂಸ್ಥೆಗೆ ಹಣವನ್ನ ಹೇಗೆ ಕೊಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಬಂದಿತ್ತು. ಆರೋಪಿಗಳಲ್ಲಿ ದರ್ಶನ್ ಕೂಡ ಇದ್ದಾರೆ. ಅವರು ಚಿತ್ರರಂಗಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೆ ಕೊಟ್ರ ಅಂದ್ರೆ ಚಿತ್ರರಂಗದ ದೊಡ್ಡವರು ತಪ್ಪು ಮಾಡಿದರೆ ಅದರಿಂದ ನೊಂದವರಿಗೆ ವಾಣಿಜ್ಯ ಮಂಡಳಿ ಸಹಾಯ ಮಾಡುತ್ತಾ ಅನ್ನೋ ಚರ್ಚೆ ಕೂಡ ಉಂಟಾಗಿದೆ. ಮಾನವೀಯತೆಯ ಕಾರಣಕ್ಕೆ ಯಾರು ಯಾರಿಗೆ ಬೇಕಾದರೂ ಸಹಾಯ ಮಾಡಬಹುದು, ಆ ಮಾತು ಬೇರೆ. ಆದ್ರೆ ಇಲ್ಲಿನ ಉದ್ದೇಶಗಳಲ್ಲೇ ಗೊಂದಲ ಇರುವುದು ಎದ್ದು ಕಾಣಿಸ್ತಾ ಇದೆ. ಇದೀಗ ಧ್ರುವ ಸರ್ಜಾ ಅಭಿಮಾನಿಗಳ ಸಹಾಯವು ಕೂಡ ಕೆಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಸಹಾಯವನ್ನ ಅಭಿಮಾನಿಗಳೇ ಮಾಡಿದ್ದಾರೋ, ಅಭಿಮಾನಿಗಳ ಹೆಸರಲ್ಲಿ ಧ್ರುವ ಸರ್ಜಾನೇ ಮಾಡಿದ್ದಾರೋ ಗೊತ್ತಿಲ್ಲ. ಯಾಕೆಂದ್ರೆ ಧ್ರುವ ಕೂಡ ತಾನ್ ಮಾಡಿದ್ದನ್ನ ಹೇಳಿಕೊಳ್ಳೋ ವ್ಯಕ್ತಿಯಲ್ಲ ಅನ್ನೋದು ನಿಜ. ಆದ್ರೂ ರೇಣುಕಾಸ್ವಾಮಿ ಕುಟುಂಬಕ್ಕೆ ಧ್ರುವ ಅಭಿಮಾನಿಗಳು ಸಹಾಯ ಮಾಡಿದ್ರ ಅಸಲಿ ಉದ್ದೇಶ ಏನು ಅನ್ನೋ ಪ್ರಶ್ನೆ ಕೂಡ ಹುಟ್ಟುಕೊಂಡಿದೆ. ಇದಕ್ಕೆ ಕಾರಣ ಧ್ರುವ ಸರ್ಜಾ ಹಾಗೂ ದರ್ಶನ್ ನಡುವಿನ ಮುನಿಸು. ಇಬ್ಬರ ನಡುವೆ ಯಾವುದೋ ವಿಷಯದಲ್ಲಿ ಮನಸ್ತಾಪ ಉಂಟಾಗಿದೆ ಅನ್ನೋದು ಸಾರ್ವಜನಿಕವಾಗಿಯೇ ತೋರಿಸಿಕೊಂಡಿದ್ರು. ಒಂದೇ ವೇದಿಕೆಯಲ್ಲಿದ್ರೂ ದರ್ಶನ್ ಹಾಗೂ ಧ್ರುವ ಪರಸ್ಪರ ಮುಖ ನೋಡಿಕೊಂಡಿರಲಿಲ್ಲ. ಇದಕ್ಕೆ ಬಲವಾದ ಕಾರಣ ಇದೆ ಅನ್ನೋದನ್ನ ಧ್ರುವ ಹೇಳ್ಕೊಂಡಿದ್ರು. ಆಕ್ಚುಲಿ ದರ್ಶನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ನಮ್ಮ ಸೀನಿಯರ್ ಆ್ಯಕ್ಟರು ಆ್ಯಂಡ್ ಆಲ್ಸೋ ಅವ್ರಿಗೆ ನಾವು ಯಾವತ್ತೂ ಮರ್ಯಾದೆ ಕೊಡ್ತೀವಿ. ಬರೀ ಅವರ ಪ್ರೆಸೆನ್ಸಲ್ಲಿ ಕೊಡೋದಲ್ಲ, ಅವ್ರು ಹಿಂದೆ ಇರಬೇಕಾದ್ರೆ ಅಂದರೆ ಅವ್ರ ಆ್ಯಬ್ಸೆನ್ಸಲ್ಲೂ ನಾವು ಅಷ್ಟೇ ಮರ್ಯಾದೆ ಕೊಡ್ತೀವಿ, ಅದರಲ್ಲಿ ಡೌಟೇ ಇಲ್ಲ. ಆದರೆ ನನಗೆ ಒಂದು 2-3 ಕ್ವೆಶ್ಚನ್ ಕೇಳಬೇಕು ಅಂತಿದೆ ಅವ್ರಿಗೆ. ಅದನ್ನು ಕೇಳಿದಾಗ ನನಗೊಂಚೂರು ಕ್ಲಿಯರ್ ಅನ್ನೋದಾಗತ್ತೆ ಮನಸ್ಸಿಗೆ. ಅದು ಕ್ಲಿಯರ್ ಮಾಡ್ಕೊಳ್ದೆ ಮನಸ್ಸಲ್ಲೊಂದು ಹೊರಗಡೆ ಒಂದು ಆ ಥರ ನಾಟಕ ಆಡೋದು ನನಗೆ ಯಾಕೋ ಸರಿ ಇಲ್ಲ ಅನ್ನಿಸ್ತು. ನಮಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತಲ್ವಾ. ಇದೇ ಕಾರಣಕ್ಕೆ ಧ್ರುವ ಸರ್ಜಾ ಹಾಗೂ ದರ್ಶನ್ ಅಭಿಮಾನಿಗಳ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಸಮರ ಕೂಡ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಧ್ರುವ ಸರ್ಜಾ ಮಾಡಿರೋ ಈ ಸಹಾಯ ಅನೇಕ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಈ ಸಹಾಯ ದರ್ಶನ್ ಕಡೆಯಿಂದ ಕೆಟ್ಟದ್ದಾದ್ರೆ ನಾವು ಒಳ್ಳೇದನ್ನ ಮಾಡ್ತೀವಿ ಅಂತ ತೋರಿಸ್ಕೊಳ್ಳೋದಕ್ಕ, ಅಥವಾ ಈ ಸಮಯದಲ್ಲಿ ದರ್ಶನ್ ಅಭಿಮಾನಿಗಳಿಗೆ ಮತ್ತಷ್ಟು ಮುಜುಗರ ಉಂಟು ಮಾಡೋದಕ್ಕ, ಅಥವಾ ಜೈಲಿನಲ್ಲಿದ್ದ ದರ್ಶನ್ಗೆ ಪರೋಕ್ಷವಾಗಿ ನಾವೆಂಥವ್ರು ಅಂತ ಸಂದೇಶ ಕೊಡೋದಕ್ಕ ಗೊತ್ತಿಲ್ಲ. ಏನೇ ಆದರೂ ಈ ಪ್ರಕರಣದಲ್ಲಿ ದರ್ಶನ್ ಹೆಸರಿದೆ ಅನ್ನೋ ಕಾರಣಕ್ಕಾಗಿಯೇ ಧ್ರುವ ಸರ್ಜಾ ಅಭಿಮಾನಿಗಳು ಸಹಾಯಕ್ಕೆ ಮುಂದಾಗಿದ್ದು ಅನ್ನೋದಂತೂ ಸತ್ಯ. ಇಷ್ಟಾಗಿ ರೇಣುಕಾಸ್ವಾಮಿ ಕುಟುಂಬದವರು ಎಲ್ಲಿಯೂ ತಮಗೆ ಸಹಾಯದ ಅಗತ್ಯ ಇದೆ ಅಂತ ಹೇಳ್ಕೊಂಡಿಲ್ಲ. ಮೇಲಾಗಿ ಧ್ರುವ ಅಭಿಮಾನಿ ಸಂಘದವರ ಕಡೆಯಿಂದ ಹಣ ಸ್ವೀಕಾರ ಮಾಡೋದಕ್ಕೂ ಮೊದಲು ನಿರಾಕರಿಸಿದ್ದಾರೆ. ಈ ಮಾತನ್ನ ಅಭಿಮಾನಿ ಸಂಘದ ಅಧ್ಯಕ್ಷನೇ ಹೇಳ್ಕೊಂಡಿದ್ದಾನೆ. ಧನ ಸಹಾಯ ಬೇಕಾಗಿಲ್ಲ ಅವ್ರಿಗೆ.
ಅವ್ರಿಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ನಾವು ಕೊಟ್ಟರು ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಬಲವಂತವಾಗಿ ನಾವೇ ಬಂದು ಅವ್ರಿಗೆ ಅವ್ರ ಆರೋಗ್ಯವನ್ನು ನೋಡಿಕೊಂಡು ಆ ಹೆಣ್ಮಗಳಿಗೆ ಒಂದು ಧೈರ್ಯ ಮತ್ತು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಿ ನಮ್ಮ ಕೈಲಾದಂತಹ ಸಹಾಯನ ನಾವು ಮಾಡಲಿಕ್ಕೆ ಬಂದಿದ್ವಿ. ಇಲ್ಲಿ ಮಾನವೀಯತೆ ದೃಷ್ಟಿಯ ಹೊರತಾಗಿ ಅಂತಿಮವಾಗಿ ಕಾಡೋ ಪ್ರಶ್ನೆ, ಪ್ರಕರಣದಲ್ಲಿ ದರ್ಶನ್ ಹೆಸರಿಲ್ಲದೆ ಹೋಗಿದ್ರೆ ಧ್ರುವ ಅಭಿಮಾನಿಗಳು ಸಹಾಯವನ್ನ ಮಾಡ್ತಿದ್ರಾ ಅನ್ನೋದು. ಇಲ್ಲಿ ರೇಣುಕಾಸ್ವಾಮಿಯವರ ಪತ್ನಿ ಗಂಡ ತೀರ್ಕೊಳ್ಳುವಾಗ ಗರ್ಭಿಣಿಯಾಗಿದ್ದಾರೆ. ಧ್ರುವ ಸರ್ಜಾ ಸಹೋದರ ಚಿರು ಸಾಯುವಾಗ್ಲೂ ಪತ್ನಿ ಮೇಘನಾ ಗರ್ಭಿಣಿಯಾಗಿದ್ರು. ಹಾಗಾಗಿ ಆ ಸಂಕಟ ಧ್ರುವ ಅವರಿಗೆ ಗೊತ್ತು, ಅದಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಸಂಘದ ಅಧ್ಯಕ್ಷ ಹೇಳಿದ್ದಾರೆ. ಹಾಗಿದ್ರು ಪ್ರಕರಣದಲ್ಲಿ ದರ್ಶನ್ ಹೆಸರಿಲ್ಲದೆ ಹೋಗಿದ್ರೆ ಈ ಸಹಾಯ ಹಾಗೂ ಪ್ರಚಾರ ನಡೀತಾ ಇತ್ತಾ ಅನ್ನೋ ಪ್ರಶ್ನೆ ಹಾಗೆ ಉಳಿದುಕೊಳ್ಳುತ್ತೆ. ಹಣ ಸಹಾಯದ ಜೊತೆಗೆ ಸ್ವತಃ ಧ್ರುವ ಸರ್ಜಾ ಕೂಡ ರೇಣುಕಾಸ್ವಾಮಿ ಕುಟುಂಬದ ಜೊತೆ ಮಾತಾಡಿ ಸಾಂತ್ವನ ಹೇಳಿದ್ದಾರಂತೆ. ಇವೆಲ್ಲ ಮಾನವೀಯತೆ ದೃಷ್ಟಿಯಿಂದ ಸರಿಯಾದ್ರೂ ಉದ್ದೇಶದ ಹಿಂದೆ ಮಾತ್ರ ಗೊಂದಲಗಳು ಎದ್ದು ಕಾಣಿಸ್ತಾ ಇದೆ. ಈ ಒಂದು ವಿಚಾರನ ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ಎಲ್ಲೋ ದರ್ಶನ್ ಅವರು ಹೇಳಿದ್ರು ಅಂತ ನನ್ನೊಂದು ಭಾವನೆ. ಈಗ ಜೈ ಡಿ ಬಾಸ್ ಅಂತ ಹೇಳಿದ ತಕ್ಷಣ ರೇಣುಕಾಸ್ವಾಮಿ ಮತ್ತೆ ಬರಲ್ಲ, ಓದ್ಜೀವ ಬರಲ್ಲ. ಜೈ ಡಿ ಬಾಸ್ ಅಂತ ಹೇಳಿದ ತಕ್ಷಣ ಈ ಪಾಪ ಈ ತಂದೆ ತಾಯಿಗಳಿಗೆ ಮತ್ತೆ ಮಗ ಯಾರು ಸಿಗಲ್ಲ. ಜೈ ಡಿ ಬಾಸ್ ಅಂತ ಹೇಳಿದ ತಕ್ಷಣ ಇವಾಗ ಒಂದು ಹೆಣ್ಮಗಳಿಗೆ ಗಂಡ ಹಾಕಾಗಲ್ಲ. ಜೈ ಡಿ ಬಾಸ್ ಅಂತ ಹೇಳಿದ ತಕ್ಷಣ ಪಾಪ ಹೊಟ್ಟೆಯಲ್ಲಿರೋ ಮಗುಗೆ ಇವತ್ತು ತಂದೆ ಹಾಕಾಗಲ್ಲ. ಏನೇ ಇರಲಿ, ಧ್ರುವ ಅಭಿಮಾನಿ ಸಂಘದ ಅಧ್ಯಕ್ಷ ರಾಜ್ಯದಾದ್ಯಂತ ಅನ್ಯಾಯಕ್ಕೆ ಒಳಗಾದವರ ಮನೆಗಳಿಗೆ ಹೋಗಿ ಸಹಾಯ ಮಾಡಿದ್ರೆ, ಹಾಗೆ ಮುಂದೆಯೂ ಮಾಡ್ತಾ ಇದ್ರೆ ಆಗ ಅದಕ್ಕೊಂದು ಅರ್ಥ ಬರುತ್ತೆ. ದುಡಿಯೋ ಒಬ್ಬ ಮಗನನ್ನ ಕಳ್ಕೊಂಡಿರೋ ಮನೆಗೆ ಅಗತ್ಯವಿದ್ರೆ ಸಹಾಯ ಮಾಡೋದು ಖಂಡಿತ ಒಳ್ಳೇದೆ. ಆದ್ರೆ ಉದ್ದೇಶವು ಅಷ್ಟೇ ಒಳ್ಳೇದಾಗಿದ್ರೆ ಇನ್ನೂ ಒಳ್ಳೇದು. ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ.